ನಮಸ್ಕಾರ ಎಲ್ಲರಿಗೂ ಹಾಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಿಮಗೂ ಮೇಕಪ್ ಬಗ್ಗೆ ಇಂಟ್ರೆಸ್ಟ್ ಇದ್ದು ಯಾವ ರೀತಿ ಪ್ರಾಡಕ್ಟ್ಸ್ನ ಚೂಸ್ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಸಿಂಪಲ್ ಆದ ಒಂದು ಐ ಮೇಕಪ್ ಹೇಗೆ ನೀವು ಮಾಡ್ಕೊಳ್ಬೋದು ಅನ್ನೆಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಇದು ಒಂದು ಬಿಗಿನರ್ ವಿಡಿಯೋ. ಸೊ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವಿಲ್ಲಿ ನೋಡ್ತಿರೋದು ನನ್ನ ಬೇರ್ ಸ್ಕಿನ್. ನಾನೇನು ಅಪ್ಲೈ ಮಾಡಿಲ್ಲ, ಜಸ್ಟ್ ಫೇಸ್ ವಾಶ್ ಮಾಡಿದ್ದೀನಿ. ಮೊದಲನೇ ಒಂದು ಮುಖ್ಯವಾದ ಸ್ಟೆಪ್ ಏನಂದರೆ ಮಾಯಿಶ್ಚರೈಸರ್ ಅಪ್ಲೈ ಮಾಡೋದು. ನಾನಿಲ್ಲಿ ಸಿತಾಫಿಲ್ನ ಮಾಯಿಶ್ಚರೈಸಿಂಗ್ ಲೋಷನ್ ಯೂಸ್ ಮಾಡ್ತಿದ್ದೀನಿ. ಇದು ಒಂದು ಒಳ್ಳೆಯ ಮಾಯಿಶ್ಚರೈಸರ್. ನಿಮ್ಮದು ಯಾವುದೇ ಒಂದು ಸ್ಕಿನ್ ಟೈಪ್ ಆಗಿರಲಿ, ನಾರ್ಮಲ್, ಡ್ರೈ, ಕಾಂಬಿನೇಷನ್ ಸ್ಕಿನ್, ಈ ಒಂದು ಮಾಯಿಶ್ಚರೈಸರ್ ಯೂಸ್ ಮಾಡ್ಬೋದು. ಜಾಸ್ತಿ ಗ್ರೀಸಿ ಆಗಲ್ಲ, ನಿಮ್ಮ ಸ್ಕಿನ್ನ ಜಾಸ್ತಿ ಆಯಿಲಿಯಾಗಿ ಕೂಡ ಮಾಡೋದಿಲ್ಲ. ತುಂಬ ಹೆಚ್ಚಿನ ಕಾಲದವರೆಗೂ ನಿಮ್ಮ ಸ್ಕಿನ್ ಮಾಯಿಶ್ಚರೈಸ್ಡ್ ಆಗಿರುತ್ತೆ. ಎರಡನೇ ಸ್ಟೆಪ್ ಏನಂದರೆ ಪ್ರೈಮರ್ ಯೂಸ್ ಮಾಡೋದು. ನಾನು ನೈಕಾ ಪ್ರೆಪ್ಮಿಯ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ಇದು ಒಂದು ಸಿಲಿಕೋನ್ ಬೇಸ್ಡ್ ಪ್ರೈಮರ್, ಕ್ರೀಮ್ ಬೇಸ್ಡ್ ಪ್ರೈಮರ್ ಕೂಡ ಸಿಗುತ್ತೆ, ಜೆಲ್ ಬೇಸ್ಡ್ ಪ್ರೈಮರ್ ಕೂಡ ಸಿಗುತ್ತೆ. ಸಿಲಿಕೋನ್ ಬೇಸ್ಡ್ ಪ್ರೈಮರ್ ನಿಮಗೆ ಜಾಸ್ತಿ ಮುಖದಲ್ಲಿ ಹಳ್ಳ ಥರ ಇದ್ದರೆ, ಸುಕ್ಕು ಕಲೆಗಳಿದ್ದರೆ ಇದನ್ನು ಅಪ್ಲೈ ಮಾಡಿನೇ ಆಮೇಲೆ ಮೇಕಪ್ ಮಾಡಿ. ಇದರಿಂದ ನಿಮ್ಮ ಮೇಕಪ್ ಸ್ಮೂತಾಗಿ ಬ್ಲೆಂಡ್ ಆಗುತ್ತೆ. ಟೆಕ್ಸ್ಚರ್ಸ್ ಎಲ್ಲ ಏನಿರುತ್ತೆ ನೋಡಿ, ಸ್ಮೂತ್ ಆಗುತ್ತೆ ಆ್ಯಂಡ್ ಮೇಕಪ್ ಕೂಡ ಜಾಸ್ತಿ ಹೊತ್ತಿರುತ್ತೆ. ಐಬ್ರೋಸ್ನ ಫಿಲ್ ಮಾಡ್ತಿದ್ದೀನಿ. ಶುಗರ್ನ ಐಬ್ರೋ ಡಿಫೈನರ್ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಇದರಿಂದ ಹಿಂದೆ ಸ್ಪೂಲಿ ಇರುತ್ತೆ, ಆ ಸ್ಪೂಲಿಂದ ನೀಟಾಗಿ ಡೌನ್ವರ್ಡ್ಸ್ ಕೋಮ್ ಮಾಡ್ಕೊಳ್ತೀನಿ, ಅಂದರೆ ಕೆಳಗೆ ಕೋಮ್ ಮಾಡ್ಕೊಳ್ತೀನಿ. ಆಗ ನೀವು ಐಬ್ರೋ ಮೇಲೆ ನೀಟಾಗಿ ಔಟ್ಲೈನ್ ಕೊಡ್ಬೋದು. ಹಾಗೂ ಕೆಳಗಡೆ ಎಲ್ಲೆಲ್ಲಿ ಗ್ಯಾಪ್ಸ್ ಇದೆ ನೋಡಿ, ಐಬ್ರೋ ಮೇಲಿಂದ ಸೆಂಟರ್ವರೆಗೂ ಆ ಗ್ಯಾಪ್ಸ್ನ ನೀಟಾಗಿ ನೀವು ಫಿಲ್ ಮಾಡ್ಬೋದು. ಈಗ ಗ್ಯಾಪ್ಸ್ನ ಫಿಲ್ ಮಾಡಿ ಔಟ್ಲೈನ್ ಕೊಟ್ಟ ನಂತರ ಈಗ ಐಬ್ರೋ ಹೇರ್ನ ನಾನು ಮೇಲೆ ಕೋಮ್ ಮಾಡ್ತೀನಿ. ಈಗ ಕೆಳಗಡೆ ನಾನು ಔಟ್ಲೈನ್ ಕೊಡ್ಬೋದು ಆ್ಯಂಡ್ ಕೆಳಗಡೆ ಇರುವಂಥ ಗ್ಯಾಪ್ಸ್ನ ಕೂಡ ಫಿಲ್ ಮಾಡ್ಬೋದು. ಸೊ ಇದು ಒಂದು ನೀವು ಫಾಲೋ ಮಾಡಿದ್ರೆ ಈಸಿಯಾಗಿ ನೀವು ಐಬ್ರೋನ ಹೇಗೆ ಡಿಫೈನ್ ಮಾಡೋದು ಕಲ್ತ್ಕೊಳ್ಬೋದು. ಈಗ ಇನ್ನೊಂದು ಸರಿ ಬ್ಲೆಂಡ್ ಮಾಡ್ತೀನಿ ಸ್ಪೂಲಿಂದ, ಈವನ್ನಾಗಿ ಬ್ಲೆಂಡ್ ಆಗುತ್ತೆ. ಸೊ ಇನ್ನೊಂದು ಟಿಪ್ ಏನಂದರೆ, ನೀವು ಯೂಸ್ ಮಾಡುವಂಥ ಐಬ್ರೋ ಪೆನ್ಸಿಲ್ ಏನಿರುತ್ತೆ ನೋಡಿ, ಆ ಒಂದು ಶೇಡ್ ನಿಮ್ಮ ನ್ಯಾಚುರಲ್ ಐಬ್ರೋಗೆ ಮ್ಯಾಚ್ ಆಗಬೇಕು. ನಾನಿಲ್ಲಿ ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ, LA ಗರ್ಲ್ನ ಪ್ರೋ ಕನ್ಸೀಲ್ ಇನ್ ದ ಶೇಡ್ ಪ್ಯೂರ್ ಬೇಜ್. ಸೊ ಇದರ ಅಪ್ಲಿಕೇಟರ್ ಒಂದು ಬ್ರಷ್ ರೀತಿಯಲ್ಲೇ ಇದೆ. ಬ್ರೋಗೆ ನೀವು ಕೆಳಗಡೆ ಏನು ಔಟ್ಲೈನ್ ಕೊಟ್ಟಿರ್ತೀರ ನೋಡಿ, ಅದರಿಂದ ನೀಟಾಗಿ ಕ್ಲೀನಪ್ ಮಾಡ್ಕೋಬೇಕು. ಔಟ್ಲೈನ್ ಕೆಳಗಡೆಯಿಂದನೇ ಐಬ್ರೋ ಶೇಪ್ ಏನಿದೆ ನೋಡಿ, ಅದೇ ಶೇಪ್ನ ನೀವು ಫಾಲೋ ಮಾಡಿ ಕ್ಲೀನಪ್ ಮಾಡ್ಕೊಳ್ಳಿ. ಆ್ಯಂಡ್ ಐಲಿಡ್ ಫುಲ್ಲಾಗಿ ಅಪ್ಲೈ ಮಾಡ್ತಿದ್ದೀನಿ. ಸೊ ಹೀಗೆ ಮಾಡೋದ್ರಿಂದ ಐಬ್ರೋಸ್ ನೀಟಾಗಿ ಸ್ಟ್ಯಾಂಡ್ ಔಟ್ ಆಗಿ ಹೈಲೈಟೆಡ್ ಆಗಿ ಕಾಣುತ್ತೆ. ಆ್ಯಸ್ ವೆಲ್ ಆ್ಯಸ್ ಕಪ್ಪು ಕಲೆ ರೆಡ್ನೆಸ್ ಕೂಡ ಈ ಕನ್ಸೀಲರ್ ಹೈಡ್ ಮಾಡುತ್ತೆ. ಸೊ ನಾನು ಇನ್ನೊಂದು ಕಡೆ ಕೂಡ ಇದೇ ರೀತಿ ಅಪ್ಲೈ ಮಾಡ್ತಿದ್ದೀನಿ. ಆ್ಯಂಡ್ ನೀವು ಫಿಲ್ ಮಾಡ್ತಾ ಕಣ್ಣಿನ ಇನ್ನರ್ ಕಾರ್ನರಿಂದ ಫಿಲ್ ಮಾಡಬೇಕು. ಇನ್ ಕೇಸ್ ನೀವು ಬೇರೆ ಕನ್ಸೀಲರ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಅದನ್ನು ಅಪ್ಲೈ ಮಾಡೋದಕ್ಕೆ ಈ ರೀತಿಯಾದಂಥ ಒಂದು ಫ್ಲ್ಯಾಟ್ ಬ್ರಷ್ ಯೂಸ್ ಮಾಡ್ಬೋದು. ಇದು ವೆಟ್ ಆ್ಯಂಡ್ ವೈಲ್ಡ್ನ ಫ್ಲ್ಯಾಟ್ ಐ ಶ್ಯಾಡೋ ಬ್ರಷ್. ಇದು ಸ್ಟಿಫ್ ಆಗಿರುತ್ತೆ ಆ್ಯಂಡ್ ಇದರಿಂದ ಈಸಿಯಾಗಿ ನೀವು ಐಬ್ರೋಸ್ನ ಡಿಫೈನ್ ಮಾಡ್ಬೋದು ಆ್ಯಂಡ್ ಕನ್ಸೀಲರ್ನ ಕೂಡ ಅಪ್ಲೈ ಮಾಡ್ಬೋದು. ಈಗ ಇದೇ ಕನ್ಸೀಲರ್ನಿಂದ ನನ್ನ ಕಣ್ಣಿನ ಕೆಳಗಡೆ ಇರುವಂಥ ಡಾರ್ಕ್ ಸರ್ಕಲ್ಸ್ನೆಲ್ಲ ಹೈಡ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದೀನಿ. ಯೂಶ್ವಲಿ ನಿಮಗೆ ಎಲ್ಲೆಲ್ಲಿ ಕಪ್ಪು ಕಲೆಗಳಿರುತ್ತೆ ನೋಡಿ, ಅಲ್ಲೆಲ್ಲ ನೀವು ಕನ್ಸೀಲರ್ನ ಅಪ್ಲೈ ಮಾಡಿ ಹೈಡ್ ಮಾಡ್ಕೋಬೋದು. ಹಾಗೂ ಕನ್ಸೀಲರ್ನ ಬ್ಲೆಂಡ್ ಮಾಡೋದಕ್ಕೆ ನಾನು ನನ್ನ ಪ್ಯಾಕ್ನ ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡ್ತಿದ್ದೀನಿ. ಸೊ ನೀವು ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡೋದಕ್ಕಿಂತ ಮೊದಲು ಬ್ಯೂಟಿ ಬ್ಲೆಂಡರ್ನ ನೀರಲ್ಲಿ ಒದ್ದೆ ಮಾಡ್ಕೊಳ್ಳಿ ಆ್ಯಂಡ್ ಆಮೇಲೆ ಒಂದು ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಈಗ ಫೌಂಡೇಶನ್ಗೆ ಲ್ಯಾಕ್ಮೆ 925ನ ಪ್ರೈಮರ್ ಪ್ಲಸ್ ಮ್ಯಾಟ್ ಫೌಂಡೇಶನ್ ಇನ್ ಶೇಡ್ ವಾರ್ಮ್ ನ್ಯಾಚುರಲ್ ಯೂಸ್ ಮಾಡ್ತಿದ್ದೀನಿ. ನಾನು ಸ್ವಲ್ಪ ನನ್ನ ಕೈನ ಹಿಂದೆ ತೊಗೊಂಡು ಆಲ್ ಓವರ್ ಫೇಸ್ ಡಾಟ್ ಮಾಡ್ತೀನಿ. ಆ್ಯಂಡ್ ಈ ಒಂದು ಫೌಂಡೇಶನ್ ನಿಮಗೆ ಆಯ್ಲಿ ಸ್ಕಿನ್ನವ್ರು ಆಗಿದ್ದರೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಆ್ಯಂಡ್ ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ಈ ಒಂದು ಫೌಂಡೇಶನ್ ಸ್ವೆಟ್ ಪ್ರೂಫ್ ಮಾಡುತ್ತೆ. ನಿಮ್ಮ ಮೇಕಪ್ನ ಸ್ವೆಟ್ ಆಗೋದಿಲ್ಲ, ಜಾಸ್ತಿ ಆಯಿಲಿಯಾಗಿ ಕೂಡ ಮಾಡೋದಿಲ್ಲ. ಆ್ಯಂಡ್ ಇದನ್ನು ಬ್ಲೆಂಡ್ ಮಾಡೋದಕ್ಕೆ ಅಗೇನ್ ನನ್ನ ಸೇಮ್ ಬ್ಯೂಟಿ ಬ್ಲೆಂಡರನ್ನೇ ಯೂಸ್ ಮಾಡ್ತಿದ್ದೀನಿ. ಒಂದು ವಿಷಯ ಗಮನದಲ್ಲಿರಲಿ, ನಾನು ಮತ್ತೆ ಎಲ್ಲ ವೀಡಿಯೋಸಲ್ಲೂ ಹೇಳ್ತೀನಿ, ನೀವು ಯೂಸ್ ಮಾಡುವಂಥ ಫೌಂಡೇಶನ್ ಆರ್ ಕನ್ಸೀಲರ್ ಆ್ಯಂಡ್ ಈವನ್ ಪೌಡರ್ ಕೂಡ ನಿಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುವಂಥ ಪ್ರಾಡಕ್ಟ್ಸೇ ಆಗಿರಬೇಕು. ಈಗ ನಾನು ಫುಲ್ ಫೇಸ್ನ ನೀಟಾಗಿ ಪೌಡರಿಂದ ಸೆಟ್ ಮಾಡ್ತಿದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಿರುವಂಥ ಪೌಡರ್ ಲ್ಯಾಕ್ಮೆ 925ನ ಫಿನಿಷಿಂಗ್ ಪೌಡರ್. ಇದು ನಿಮ್ಮ ಫೇಸ್ನ ಕಂಪ್ಲೀಟ್ ಮ್ಯಾಟ್ ಮಾಡೋದಿಲ್ಲ, ಒಂದು ಪರ್ಫೆಕ್ಟ್ ನ್ಯಾಚುರಲ್ ಫಿನಿಶ್ ಕೊಡುತ್ತೆ. ನೀಟಾಗಿ ನಿಮ್ಮ ಮೇಕಪ್ ಸೆಟ್ ಆಗುತ್ತೆ. ಆ್ಯಂಡ್ ಪೌಡರ್ನ ನೀವು ಅಪ್ಲೈ ಮಾಡೋದಕ್ಕೆ ಪೌಡರ್ ಪಫ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನಂತರ ಪೌಡರ್ ಬ್ರಷ್ ಕೂಡ ಯೂಸ್ ಮಾಡ್ಬೋದು.
ಐ ಮೇಕಪ್ ಸ್ಟಾರ್ಟ್ ಮಾಡೋಣ. ವೆಟ್ ಆ್ಯಂಡ್ ವೈಲ್ಡ್ನ ರೋಸೆ ಇನ್ ದಿ ಏರ್ ಅನ್ನುವಂಥ ಐ ಶ್ಯಾಡೋ ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ. ನೀವು ಬಿಗಿನರ್ ಆಗಿದ್ದರೆ ಕಣ್ಣು ಮುಚ್ಕೊಂಡು ಈ ಒಂದು ಪ್ಯಾಲೆಟ್ ನೀವು ಕೊಂಡ್ಕೊಳ್ಳಿ. ಆ್ಯಂಡ್ ಇದು ಒಂದು ಒಳ್ಳೆಯ ಪ್ಯಾಲೆಟ್, ಯಾಕಂದರೆ ಬಿಗಿನರಿಂದ ನೀವು ಜಾಸ್ತಿ ಮೇಕಪ್ ಕಲ್ತಿದ್ರು ಈ ಒಂದು ಪ್ಯಾಲೆಟ್ ನಿಮಗೆ ತುಂಬಾ ಯೂಸ್ ಆಗುತ್ತೆ. ವಾರ್ಮ್ ಶೇಡ್ಸ್ ಇದೆ ಆ್ಯಂಡ್ ಡಾರ್ಕ್ ಶೇಡ್ಸ್ ಇದೆ, ಲೈಟ್ ಶೇಡ್ಸ್ ಇದೆ ಆ್ಯಂಡ್ ತುಂಬ ಜಾಸ್ತಿ ನಾವು ಯೂಸ್ ಮಾಡುವಂಥ ಈ ಒಂದು ಗೋಲ್ಡ್ ಹಾಗೂ ಬ್ರೌನ್ ಶಿಮ್ಮರ್ ಶೇಡ್ ಇದೆ. ಸೊ ಐ ಶ್ಯಾಡೋ ಮೇಕಪ್ಗೆ ಮುಖ್ಯವಾಗಿ ಒಂದು ಬ್ರಷ್ ನೀವು ಕೊಂಡ್ಕೊಳ್ಳೇಬೇಕಾಗಿರೋದಂದರೆ ಈ ಒಂದು ಬ್ಲೆಂಡಿಂಗ್ ಬ್ರಷ್. ಇದು ಒಂದು ಫ್ಲಫಿ ಬ್ಲೆಂಡಿಂಗ್ ಬ್ರಷ್ ಅಂತೀವಿ. ಐ ಮೇಕಪ್ಗೆ ನೀವು ಮುಖ್ಯವಾಗಿದ್ದು ಒಂದು ಬ್ರಷ್ ಇದ್ದರೆ ಸಾಕು, ಹಲವಾರು ರೀತಿಯಾದಂಥ ಐ ಮೇಕಪ್ ನೀವು ಮಾಡ್ಕೋಬೋದು. ಇದು ಪ್ರೋ ಆರ್ಟ್ನ ಬ್ಲೆಂಡಿಂಗ್ ಬ್ರಷ್. ಈಗ ಈ ಒಂದು ಪ್ಯಾಲೆಟ್ನ ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ ಬಿಗಿನರ್ ಐ ಮೇಕಪ್ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಲೈಟ್ ಶೇಡ್ ನೀವೇನು ನೋಡ್ತೀರಾ ಯಾವುದೇ ಒಂದು ಪ್ಯಾಲೆಟಲ್ಲಿ ಇದೆಲ್ಲ ಟ್ರಾನ್ಸಿಷನ್ ಶೇಡ್ ಅಂತ ಕರಿತೀವಿ. ಇದನ್ನು ಬ್ಲೆಂಡಿಂಗೋಸ್ಕರ ಯೂಸ್ ಮಾಡೋದು. ಸೊ ನೀವಿಲ್ಲಿ ನೋಡ್ಬೋದಾದಂಥ ಈ ಒಂದು ಲೈಟ್ ಬ್ರೌನ್ ಶೇಡ್ನ ನನ್ನ ಬ್ಲೆಂಡಿಂಗ್ ಬ್ರಷ್ನಿಂದ ತೊಗೊಂಡು ಎಕ್ಸಸ್ ಪ್ರಾಡಕ್ಟ್ನ ಡಸ್ಟ್ ಮಾಡಿ, ನೀವು ಕ್ರೀಸ್ನ ಏನು ನೋಡ್ತೀರಾ ನೋಡಿ ನಿಮ್ಮ ಕಣ್ಣಿನ ಮೇಲೆ, ಆ ಒಂದು ಕ್ರೀಸ್ನ ಫಾಲೋ ಮಾಡಿ ಈ ಶ್ಯಾಡೋನ ಅಪ್ಲೈ ಮಾಡಿ ಆ ಕ್ರೀಸ್ ಮೇಲೆ. ಆ್ಯಂಡ್ ಈ ರೀತಿಯಾದಂಥ ವೈಪಿಂಗ್ ಮೋಷನಲ್ಲಿ ಇದನ್ನು ಬ್ಲೆಂಡ್ ಮಾಡಿ. ಈಗ ಅದೇ ಶ್ಯಾಡೋನ ತೊಗೊಂಡು ಕಣ್ಣಿನ ಲೋವರ್ ಲ್ಯಾಶ್ ಲೈನ್ ಮೇಲೆ ಅಪ್ಲೈ ಮಾಡಿ ಆ್ಯಂಡ್ ಇದನ್ನು ಕೂಡ ಸಾಫ್ಟಾಗಿ ಬ್ಲೆಂಡ್ ಮಾಡಿ. ಆ್ಯಂಡ್ ಇದನ್ನು ಅಪ್ಲೈ ಮಾಡ್ತಾ ಮಾಡ್ತಾ ಮೇಲೆ ನೀವು ಐ ಮೇಕಪ್ ಏನು ಮಾಡಿದ್ರಿ ಅಲ್ಲಿಗೆ ಕನೆಕ್ಟ್ ಮಾಡಿ. ಸೊ ನೋಡಿ, ಕಣ್ಣಿನ ಇನ್ನರ್ ಕಾರ್ನರಿಂದ ಔಟರ್ ಕಾರ್ನರ್ವರೆಗೂ ಹಾಗೂ ಲೋವರ್ ಲ್ಯಾಶ್ ಲೈನ್ ಮೇಲೆ ಕೂಡ ನೀವು ಅಪ್ಲೈ ಮಾಡಿ ಬ್ಲೆಂಡ್ ಮಾಡಿರಬೇಕು. ಈಗ ಈ ಒಂದು ಗೋಲ್ಡ್ ಶಿಮ್ಮರ್ ಶೇಡ್ನ ನನ್ನ ಕೈ ಬೆರಳಿಂದಾನೇ ತೊಗೊಂಡು ಐಲ್ಯಾಶಸ್ ಪೂರ್ತಿ ಅಪ್ಲೈ ಮಾಡ್ತೀನಿ. ಯಾವುದೇ ಪ್ಯಾಲೆಟಲ್ಲಿ ಶಿಮ್ಮರ್ ಶೇಡ್ ಇದ್ದರೆ ಅದನ್ನು ನೀವು ಈಸಿಯಾಗಿ ಕೈ ಬೆರಳ ಸಹಾಯದಿಂದಾನೇ ಅಪ್ಲೈ ಮಾಡ್ಬೋದು, ಆ್ಯಸ್ ವೆಲ್ ಆಸ್ ಬ್ಲೆಂಡ್ ಕೂಡ ಮಾಡ್ಬೋದು. ಈಗ ನಾನು ಐಲೈನರ್ ಅಪ್ಲೈ ಮಾಡ್ತಿದ್ದೀನಿ. ಫೇಸಸ್ ಕ್ಯಾನಡಾನ ಮ್ಯಾಗ್ನೆಟ್ ಐಸ್ ಐಲೈನರ್, ಒಂದು ವಿಂಗ್ಡ್ ಐಲೈನರ್ ಡ್ರಾ ಮಾಡ್ತಿದ್ದೀನಿ. ನೀಟಾಗಿ ಒಂದು ವಿಂಗ್ ಡ್ರಾ ಮಾಡಿ ಔಟರ್ ಕಾರ್ನರಲ್ಲಿ ಹಾಗೂ ಇನ್ನರ್ ಕಾರ್ನರಿಂದ ಚಿಕ್ಕ ಚಿಕ್ಕ ಸ್ಟ್ರೋಕ್ಸನ್ನೇ ತೊಗೊಂಡು ಆ ಒಂದು ವಿಂಗ್ಗೆ ಕನೆಕ್ಟ್ ಮಾಡಿ ಗ್ಯಾಪ್ನ ಫಿಲ್ ಮಾಡಿ. ಇಷ್ಟೇ ವಿಂಗ್ಡ್ ಐಲೈನರ್. ಸೊ ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗತ್ತೆ, ಆಮೇಲೆ ನೀವು ಕಲಿಬೋದು. ಸೊ ಈ ಒಂದು ಐ ಮೇಕಪ್ಗೆ ನೀವು ಜಸ್ಟ್ ಕಾಜಲ್ ಹಾಗೆ ಅಪ್ಲೈ ಮಾಡ್ಬೋದು, ಇಲ್ಲ ಏನೋ ಅಪ್ಲೈ ಮಾಡಿದ್ರೆ ಇದ್ರೂ ನಡೆಯುತ್ತೆ. ಕೆಲವರಿಗೆ ಐಲೈನರ್ ಇಷ್ಟ ಇರುತ್ತೆ, ಕೆಲವರಿಗೆ ಜಸ್ಟ್ ಕಾಜಲ್ ಅಪ್ಲೈ ಮಾಡೋದು ಇಷ್ಟ ಇರುತ್ತೆ. ನಿಮ್ಗೇನು ಇಷ್ಟ ಅದನ್ನು ಅಪ್ಲೈ ಮಾಡ್ಬೋದು. ಈಗ ಐಲ್ಯಾಶಸ್ನ ಕರ್ಲ್ ಮಾಡ್ತಿದ್ದೀನಿ. ಮಸ್ಕರಾಗೆ ಮೇಬಲಿನ್ನ ಹೈಪರ್ ಕರ್ಲ್ ಮಸ್ಕರ ಯೂಸ್ ಮಾಡ್ತಿದ್ದೀನಿ. ಮಸ್ಕರ ಯೂಸ್ ಮಾಡೋದ್ರಿಂದ ನಿಮ್ಮ ಐಲ್ಯಾಶಸ್ ಇನ್ನೂ ಲಾಂಗ್ ಆಗಿ ಕಾಣುತ್ತೆ, ಲಾಂಗೇಟೆಡ್ ಆಗಿ, ಆ್ಯಂಡ್ ವಾಲ್ಯೂಮ್ ಕೊಡುತ್ತೆ. ನೀವು ಮಾಡಿರುವಂಥ ಐ ಮೇಕಪ್ ಕೂಡ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಈಗ ಕಾಂಟೋರ್ ಮಾಡೋದಕ್ಕೆ ವೆಟ್ ಆ್ಯಂಡ್ ವೈಲ್ಡ್ನ ಕಾಂಟೋರ್ ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ. ವೆಟ್ ಆ್ಯಂಡ್ ವೈಲ್ಡ್ನ ಕಾಂಟೋರ್ ಬ್ರಷ್ನಿಂದ ಈ ಒಂದು ಕಾಂಟೋರ್ನ ಅಪ್ಲೈ ಮಾಡ್ತೀನಿ ಚೀಕ್ ಬೋನ್ಸ್ ಮೇಲೆ. ಸೊ ಕಾಂಟೋರ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಫೇಸ್ ಸ್ಲಿಮ್ ಆಗಿ ಕಾಣುತ್ತೆ. ಈ ರೀತಿ ಕಾಂಟೋರ್ನ ಚೀಕ್ ಬೋನ್ಸ್ ಮೇಲೆ ಅಪ್ಲೈ ಮಾಡಿ, ಹಾಗೂ ಇದೇ ಒಂದು ಕಾಂಟೋರ್ ಬ್ರಷ್ನ ಸ್ವಲ್ಪ ಪಿಂಚ್ ಮಾಡಿ ನೋಸ್ ಕಾಂಟೋರಿಂಗ್ ಕೂಡ ಹೀಗೆ ಯೂಸ್ ಮಾಡ್ತೀನಿ. ಐಬ್ರೋಸ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ, ಅಲ್ಲಿಂದ ಮೂಗಿನ ಟಿಪ್ವರೆಗೂ ನೀವು ಒಂದು ಶ್ಯಾಡೋ ಥರ ಈ ಒಂದು ಕಾಂಟೋರ್ನ ಅಪ್ಲೈ ಮಾಡಬೇಕು ಇದೇ ಬ್ರಷ್ನಿಂದ. ಸೊ ಈಗ ಏನಾಗುತ್ತೆ, ಮೂಗಿನ ಸೈಡ್ಸಲ್ಲಿ ಒಂದು ಶ್ಯಾಡೋ ಕ್ರಿಯೇಟ್ ಆಗುತ್ತೆ. ಇದು ನಿಮಗೆ ಒಂದು ಸ್ಟ್ರೈಟ್ ಆಗಿರುವಂಥ ನೋಸ್ ಥರ ಕಾಣುತ್ತೆ. ಈಗ ಬ್ಲಷ್ಗೆ ಮೇಬಲಿನ್ ಫಿಟ್ ಮಿಯ ರೋಸ್ ಅನ್ನುವಂಥ ಬ್ಲಷ್ ಯೂಸ್ ಮಾಡ್ತೀನಿ. ವೆಟ್ ಆ್ಯಂಡ್ ವೈಲ್ಡ್ನ ಬ್ಲಷ್ ಬ್ರಷ್ನ ಯೂಸ್ ಮಾಡ್ತೀನಿ ಇದನ್ನು ಅಪ್ಲೈ ಮಾಡೋದಕ್ಕೆ. ನೀವು ಅಪ್ಲೈ ಮಾಡಿದಂಥ ಕಾಂಟೋರ್ ಮೇಲಿಂದ ಐಬ್ರೋ ಎಂಡ್ವರೆಗೂ ಇದನ್ನು ಅಪ್ಲೈ ಮಾಡಬೇಕು ಈ ಒಂದು ಬ್ಲಷ್ನ. ಆ್ಯಂಡ್ ಫಾರ್ ಹೈಲೈಟರ್ ವೆಟ್ ಆ್ಯಂಡ್ ವೈಲ್ಡ್ನ ಬ್ಲಾಸಮ್ ಗ್ಲೋ ಅನ್ನುವಂಥ ಹೈಲೈಟರ್ ಯೂಸ್ ಮಾಡ್ತೀನಿ. ನಾನು ನನ್ನ ಪೌಡರ್ ಬ್ರಷ್ನಿಂದಾನೇ ಹೈಲೈಟರ್ನ ನನ್ನ ಫೇಸ್ನ ಹೈಯೆಸ್ಟ್ ಪಾಯಿಂಟ್ಸ್ ಮೇಲೆ ಅಪ್ಲೈ ಮಾಡ್ತಿದ್ದೀನಿ. ಸೊ ಫೇಸ್ ಹೈಲೈಟೆಡ್ ಆಗಿ ಕಾಣುತ್ತೆ ಹೈಲೈಟರ್ ಅಪ್ಲೈ ಮಾಡೋದ್ರಿಂದ. ಈ ರೀತಿ ನೀವು ನಿಮ್ಮ ಫೇಸ್ನ ಹೈಯೆಸ್ಟ್ ಪಾಯಿಂಟ್ಸ್ ಮೇಲೇ ಅಪ್ಲೈ ಮಾಡಬೇಕು ಹೈಲೈಟರ್ನ. ಒಂದು ಪುಟ್ಟ ಬ್ರಷ್ನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಈ ಒಂದು ಬ್ರಷ್ ಇಲ್ಲ ಅಂದರೆ ಕಾಟನ್ ಬಡ್ ಕೂಡ ಯೂಸ್ ಮಾಡ್ಬೋದು. ಕಣ್ಣಿನ ಇನ್ನರ್ ಕಾರ್ನರ್ ಮೇಲೆ ಹೈಲೈಟರ್ನ ಅಪ್ಲೈ ಮಾಡಿ. ನಾನಿಲ್ಲಿ ಯಾವುದೇ ಒಂದು ಬೋಲ್ಡ್ ಕಲರ್ನ ಯೂಸ್ ಮಾಡ್ಕೊಂಡು ಐ ಮೇಕಪ್ ಮಾಡಿಲ್ಲ. ಸೊ ಹೀಗಾಗಿ ಬೋಲ್ಡ್ ಲಿಪ್ ಕಲರ್ ಯೂಸ್ ಮಾಡ್ಬೋದು. ಇದು ಒಂದು ಡಾರ್ಕ್ ಪ್ಲಮ್ ಲಿಪ್ ಕಲರ್. ಒಂದು ವೇಳೆ ನೀವು ಬೋಲ್ಡ್ ಕಲರ್ಸ್ನ ಯೂಸ್ ಮಾಡ್ಕೊಂಡು ಐ ಮೇಕಪ್ ಮಾಡಿದರೆ ನ್ಯೂಡ್ ಲಿಪ್ ಕಲರ್ ಯೂಸ್ ಮಾಡಬೇಕು. ಈಗ ಫುಲ್ ಫೇಸ್ನ ಸೆಟ್ ಮಾಡೋದಕ್ಕೆ ಫೇಸಸ್ ಕ್ಯಾನಡಾನ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತೀನಿ. ಇಷ್ಟು ಮೇಕಪ್ ನೀವು ಮಾಡಿದ್ಮೇಲೆ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಲೇಬೇಕು. ಇದರಿಂದ ನಿಮ್ಮ ಮೇಕಪ್ ನೀಟಾಗಿ ಸೆಟ್ ಆಗುತ್ತೆ, ಜಾಸ್ತಿ ಹೊತ್ತಿರುತ್ತೆ.
ನಾನಿಲ್ಲಿ ವಿಡಿಯೋಲಿ ಯಾವುದೇ ಒಂದು ಎಫೆಕ್ಟ್ ಆಗಲಿ ಫಿಲ್ಟರ್ ಆಗಿ ಯೂಸ್ ಮಾಡಿಲ್ಲ. ಫೇಸ್ ಮೇಲೆ ಡೈರೆಕ್ಟ್ ಸನ್ಲೈಟ್ ಬೀಳ್ತಿರೋದ್ರಿಂದ ಈ ಒಂದು ಎಫೆಕ್ಟ್ ನಿಮಗೆ ಕಾಣಿಸ್ತಿದೆ. ನಾನು ಫಾಲ್ಸ್ ಐಲ್ಯಾಶಸ್ ಹಾಕ್ಕೊಂಡಿದ್ದೀನಿ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಸೊ ಮತ್ತೊಂದು ವಿಡಿಯೋಲಿ ನಾನು ನಿಮ್ಮೆಲ್ರಿಗೂ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.